ಭಾರತ್ ಮಾತಾ ಕಿ. ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ಆಯೋಜಿಸಿರುವಂಥ ಈ ಸುಂದರವಾದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಒಬ್ಬೊಬ್ಬರ ಹೆಸರು ತೊಗೊಳಲ್ಲ. ಯಾಕಂದ್ರೆ ನನಗೆ ಹೋಗೋದು ಭಾಳ ಅರ್ಜೆಂಟ್ನೂ ಐತಿ, ನಿಮಗೂ ಲೇಟ್ ಆಗುತ್ತೆ, ಊಟದ ಟೈಮ್ ಆಗಿದ್ದಕ್ಕೆ ಎಲ್ಲರೂ ಇಲ್ಲಿರೋರು ಅಷ್ಟೂರು, ವೇದಿಕೆ ಮೇಲೆ ಇರೋರು ಮತ್ತು ಇಲ್ಲಿ ಇರೋರಕ್ಕಿಂತ ಮುಖ್ಯವಾಗಿ ಇಲ್ಲಿ ಮುಂದೆ ಇರೋರು ತಮ್ಮೆಲ್ಲರಿಗೂ ಮೊದಲು ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಮೊದಲು ಇಷ್ಟೊಂದು ಸುಂದರವಾಗಿ ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಈ ಸಂಘಟಕರು ಏನಿದ್ದಾರೆ, ಇವರು ಭಾಳ ಶ್ರಮ ಪಟ್ಟಿರ್ತಾರೆ. ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬಂದು ಕುಂದ್ರವ್ರಿಗೆ ಈಜಿ ಇರ್ತೈತಿ, ಇನ್ನೆಲ್ಲ ವ್ಯವಸ್ಥೆ ಮಾಡೋರಿಗೆ ಎಷ್ಟು ಕಷ್ಟ ಇರ್ತದೆ ನಮಗೆ ಗೊರ್ತದೆ. ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ವಿ. ಆ ಸಂಘಟಕರಿಗೋಸ್ಕರ ಒಂದು ಜೋರಾಗಿ ಒಂದು ಚಪ್ಪಾಳೆ ಹೊಡೀವಿ. ಇನ್ನು ಎರಡನೇದಾಗಿ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಶೋಭೆ ಬರಬೇಕಂದ್ರೆ ನೀವು ಅಲ್ಲಿ ಬಂದು ಕುಂತ್ರು, ಬರೀ ಇವರು ಬಂದರೆ ಏನು ಕೆಲಸ ಇಲ್ಲ. ಅದಕ್ಕೆ ನೀವೆಲ್ಲರೂ ಇದರಲ್ಲಿ ಇಷ್ಟೊಂದು ಏನು ಆ್ಯಕ್ಟಿವ್ ಆಗಿ ನೀವು ಭಾಗವಹಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮಗೋಸ್ಕರ ಒಂದು ನೀವು ಚಪ್ಪಾಳೆ ಹೊಡ್ಕೊಳ್ರಿ. ಯಾಕಂದರೆ ಕೆಲವೊಬ್ಬರು ಅಲ್ಲಿ ನೋಡಿದ್ನೆ, ಅಲ್ಲಿ ಸ್ವಲ್ಪ ಏನೋ ತುಕ್ಕಡ್ಸಕತ್ತಾರ, ಒಬ್ಬಂದಿಬ್ಬರು ಹೊಟ್ಟೆ ಹಸ್ದಂಗಿತ್ತು, ಅದಕ್ಕೆ ಎಚ್ಚರ ಮಾಡೋಕ್ಕಂತ ಒಂದಿಟ್ಟು ಚಪ್ಪಾಳೆ ಹೊಡಿಸಿದ್ದು ನಿಮಗೆ. ಅಂದ್ರೆ ಒಂದಿಟ್ಟು ಈಗ ಎಲ್ಲರೂ ಅಲರ್ಟ್ ಆದರೆ, ನಾ ಯೂಶ್ವಲಿ ಭಾಳ ಸ್ವಲ್ಪ ಮಾತಾಡಂಗೆ ಭಾಳ ಮಾತಾಡ್ತೀನಿ. ಖರೆ ಇವತ್ತು ಮತ್ತೊಂದು 2-3 ಕಾರ್ಯಕ್ರಮಗಳು ಇರೋದ್ರಿಂದ ಇವತ್ತು ಏನು ನಿಮ್ಮ ನಸೀಬ್ ಚಲೋ, ನಾ ಸ್ವಲ್ಪ ಮಾತಾಡ್ತೀನಿ. ಬೀದಿ ಬದಿ ವ್ಯಾಪಾರಸ್ಥರ ಈ ಸಂಘಟನೆದವ್ರಿಗೆ ನನಗೆ ಬಂದು ನಾ ಭೇಟಿ ಆದರು. ಒಂದು 100 ಛತ್ರಿ ಕೊಡಿಸಿದ್ರೆ ಚಲೋ ಆಗ್ತೈತೆ ರೀ ಅಂತಂದು. ನಾ ಈ ಮೊದಲು ಭಾಳ ಸಲ ವಿಚಾರ ಬಂದಿತ್ತು, ನೋಡಿದಾಗ ಮನಸ್ತಿತ್ತು, ಸ್ಪೆಷಲಿ ಬ್ಯಾಸಿಗ್ಯಾಗ ಕೊಡಿಸ್ಬೇಕು ಅಂಥೇಳಿ. ಅದು ಒಂದು ಹಿಂಜರಿತ ನನಗೆ ಆಗ್ತಿತ್ತು ಒಳಗೆ ಮನಸ್ಸಿನಾಗ. ಯಾಕಂದ್ರೆ ಜನ ಹೆಂಗೈತಿ, ಏನಾರ ನಾವು ಒಂದು ಕೊಟ್ಟಿವಿ ಅಂದ್ರೆ ಯಾಕೆ ಕೊಟ್ಟರು, ಇಲೆಕ್ಷನ್ ನಿಂದಿರ್ತಾರೇನು, ರಾಜಕಾರಣದಾಗ ಇದು ಮಾಡತ್ತಾರೇನು, ಇಂಥವೆಲ್ಲ ಪ್ರಶ್ನೆಗಳು ಭಾಳ ಬರ್ತಾವೆ. ಅದಕ್ಕೆ ಹೋಲ್ಬಿಡಿ, ಯಾಕೆ ಬೇಡ ಸುಮ್ಮನೆ ಅದು ಅಂಥೇಳಿ ಹಂಗೆ ಮುಂದೆ ಹಾಕ್ಕೋತ ಹೋಗಿದ್ದೆ. ಈಗ ಅವರು ಬಂದು ಕೇಳಿದಕ್ಕೆ ಇನ್ನು ಅವರು ಹೆಂಗೂ ಸಂಘದಿಂದ ಕೊಡೋರು ಅದಾರ, ಆಯಿತು ಕೊಡ್ತೀನಿ ಅಂತ ಹೇಳಿದೆ. ನಿಮ್ಮ ಆಂಜನೇಯ ಅವರೇ ಹೇಳಿದರು, ಸರ ಹಂಗೆ ಕೊಡಬೇಡ್ರಿ, ನಿಮ್ಮ ಹಾಸ್ಪಿಟ್ಲ್ ಹೆಸರೆಲ್ಲ ಹಾಕಿಸ್ಕೊಡ್ರಿ ಅಂತ ಹೇಳಿದರು. ಅದಕ್ಕೆ ಹೆಸರು ಹಾಕಿಸ್ಕೊಟ್ಟೀನಿ. ಹಂಗೆ ಕೊಡು ಅಂದ್ರೆ ಹಂಗೂ ಕೊಡ್ತೀನಿ, ಇನ್ನು ಮುಂದೂ ಬೇಕಂದ್ರೆ ಕೊಡ್ತೀನಿ. ನಮ್ಮ ಹೆಸರು ಬೇಕು, ಇದು ಬೇಕು, ಅದು ಮುಖ್ಯ ಇಲ್ಲ. ಇಲ್ಲಿ ನಿಮಗೆ ಒಂದು ಸ್ವಲ್ಪ ಆಸರೆ ಆಗ್ತೈತಿ, ಅದು ಅಷ್ಟ ಒಂದು ಖುಷಿ, ಒಂದು ಸಮಾಧಾನ ನಮಗಾಗ್ತದೆ. ಅದಕ್ಕೋಸ್ಕರ ಅದನ್ನು ನೀವು ಎಲ್ಲರೂ ವಾಪರಿಸ್ಬೇಕಂತ ಹೇಳಿ ತಮ್ಮಂಗೆ ವಿನಂತಿಸ್ತಾ, ವೈದ್ಯನಾಗಿರೋದ್ರಿಂದ ನಾನು ಇನ್ನೊಮ್ಮೆ ಅನೌನ್ಸ್ ಮಾಡ್ತೀನಿ, ಅಲ್ಲಿ ರಕ್ತದಾನ ಶಿಬಿರ ಮಾಡ್ಯಾರ. ಅದರಾಗೂ ತಾವು ಯಾರ ಒಂದಿಷ್ಟು ಜನ ರಕ್ತದಾನ ಮಾಡಿದ್ರೆ ಅಂದರೆ, ಯಾಕಂದ್ರೆ ಒಂದು ಮನುಷ್ಯ ರಕ್ತದಾನ ಮಾಡಿದರೆ 3-4 ಮಂದಿ ಜೀವ ಉಳ್ಸೋಕೆ ಉಪಯೋಗ ಆಗ್ತದೆ. ಅದು ಒಂದು ನಿಮ್ಮ ಕಡೆಯಿಂದ ನೀವು ಮಾಡೋದಂಥ ದಾನ. ಅದು ದಾನ ಮಾಡೋಕ್ಕೆ ಬರೀ ದುಡ್ಡನ್ನೇನ ದಾನ ಮಾಡ್ಬೇಕಂತೇನಿಲ್ಲ, ಶ್ರಮದಾನ ಮಾಡ್ಬೋದು. ಈಗ ನೀವು ಹೆಂಗಿದು ರಕ್ತದಾನ ಮಾಡ್ಬೋದು, ನಿಮ್ಮಲ್ಲಿ ಜ್ಞಾನ ಇದ್ದರೆ ಜ್ಞಾನದ ದಾನನೂ ಮಾಡ್ಬೋದು. ಬೇರೆ ಬೇರೆ ರೀತಿಯಲ್ಲಿ ನಾವು ಏನು ದಾನ ಮಾಡೋದರಿಂದ ನಮ್ಮ ಜೀವನವನ್ನು ನಾವು ಪಾವನ ಮಾಡ್ಕೊಳ್ಬೋದು. ಇನ್ನು ನಿಮ್ಮ ಸಂಘಟನೆ ಅಂತೂ ಅದ್ಭುತವಾಗೈತಿ. ನಿಮಗೆ ಒಳ್ಳೆಯ ಅದ್ಭುತವಾದಂಥ ನೇತೃತ್ವ ಸಿಕ್ಕಿದೆ. ನಿಮ್ಮ ಏನು ಅದ್ಭುತವಾದಂಥ ರಾಜ್ಯ ಅಧ್ಯಕ್ಷರಿದ್ದಾರೆ, ಅವರು ಕೆಲವು ಮನವಿಗಳನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ದೆ. ಅದರಲ್ಲಿ ಬರೆದಿದ್ದ ಸರ್ಕಾರಕ್ಕೆ ಎಲ್ಲ ಆಗಬೇಕಾದಂಥ ಕೆಲಸಗಳು. ಆದರೆ ನಾನು ಇವತ್ತಿಲ್ಲಿ ಯಾವುದೂ ಈ ವೇದಿಕೆ ಮುಖಾಂತರ ರಾಜಕಾರಣ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಒಂದು ಸ್ವನಿಧಿ ಅಂತ ಒಂದು ಕಾರ್ಯಕ್ರಮನ ಹಾಕಿದ್ದಾರೆ. ಆ ಸ್ಕೀಮ್ ಅಡಿಯಲ್ಲಿ ನಿಮಗೆ 10,000, 20,000, 50,000ದವರೆಗೆ 7% ಬಡ್ಡಿಯಾಗ ಲೋನ್ ಸಿಗ್ತದೆ. ಸಾಕಷ್ಟು ಜನ ತೊಗೊಂಡು ಇರ್ಬೋದು. ನೀವು ಅದರದ ಉಪಯೋಗನ ನೀವು ತಗೋಬೇಕು. ಮತ್ತು ಆಗಾಳೆ ನಮ್ಮ ಇ.ಟಿ. ಅಕ್ಕ ಅವರು ಹೇಳ್ತಾಯಿದ್ರು ಶಿಕ್ಷಣದ ಬಗ್ಗೆ. ವಿಶೇಷವಾಗಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರಲ್ಲಿ ಭಾಳ
ಏನು ಮುತುವರ್ಜಿ ವಹಿಸಬೇಕು. ಸಾಕಷ್ಟು ಜನ ನಾವು ನೋಡಿದ್ದೀವಿ, ನೀವು ವಾಟ್ಸಪ್ನಾಗ ಓದಿರ್ಬೋದು, ಕೆಲವರು ಬೀದಿ ಬದಿ ವ್ಯಾಪಾರ ಮಾಡ್ತಾ ಮಕ್ಕಳನ್ನು IAS IPSಗಳು ಕೂಡ ಮಾಡಿದಂಥ ಉದಾಹರಣೆಗಳಿದಾವೆ. ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ. ಮಾಡಬೇಕನ್ನೋ ಛಲ ಇತ್ತು ಅಂದರೆ ಅದನ್ನು ನೀವು ಮಾಡೇ ಮಾಡ್ತೀರ. ಯಾಕಂದರೆ ನೀವು ಇಷ್ಟು ಹೊರಗೆ ಬಿಸಿಲಾಗ ಇದ್ರಾಗ ಕುಂತು ವ್ಯಾಪಾರ ಮಾಡ್ತೀರಂದ್ರೆ ನಿಮ್ಮಲ್ಲಿ ಆ ಛಲ ಐತಿ ಅಂತ ಅದರ ಅರ್ಥ. ಆ ಛಲ ಇದ್ದಾಗನೇ ನೀವು ಇಷ್ಟೊಂದು ಏನು ಕಠಿಣ ಪರಿಶ್ರಮವನ್ನು ಮಾಡ್ತೀರಿ. ತಮಗೆಲ್ಲ ಒಳ್ಳೆಯದಾಗಲಿ. ನಾನು ನಿಮ್ಮ ಜೊತೆ ಸದಾ ಇರ್ತೇನೆ. ನನ್ನಿಂದ ಏನೇ ಅಪೇಕ್ಷೆ ಇದ್ದರೆ ನೀವು ಆರಾಮಾಗಿ ಯಾರಾದರೂ ಬಂದು ನನ್ನನ್ನು ಭೇಟಿ ಆಗ್ಬೋದು ಅಂತ ಹೇಳ್ತಾ, ಸಮಯ ಭಾಳ ಆಗಿದೆ. ಇನ್ನೊಮ್ಮೆ ನಿಮ್ಮೆಲ್ಲರ ಜೊತೆ ಸೇರಿ ಒಳ್ಳೆಯದಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್. ಹಾಗೆ ರಾಷ್ಟ್ರ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಹಾಗೂ ಬೃಹತ್ ಸಮಾವೇಶ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ವೇದಿಕೆಯ ಮೇಲೆ ಅತಿಥಿ ಸ್ಥಾನವನ್ನು ಅಲಂಕರಿಸಿ